ಗೋಬಿ ಕಬಾಬ್ ಕಾಟನ್ ಕ್ಯಾಂಡಿಯ ಬಳಿಕ ಈಗ ಇಡ್ಲಿಯ ಸರದಿ. ಬೆಂಗಳೂರು ಇಡ್ಲಿ ಪ್ರಿಯರಿಗೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದೆ. ರಸ್ತೆ ಬದಿ ಇಡ್ಲಿ ತಿನ್ನೋ ಮೊದಲು ಈ ಸ್ಟೋರಿಯನ್ನ ನೋಡಲೇಬೇಕು. ರಾಸಾಯನಿಕ ಹಾಗೂ ಕೃತಕ ಬಣ್ಣ ಬಳಕೆಯ ಹಿನ್ನೆಲೆಯಲ್ಲಿ ಗೋಬಿ ಮಂಚೂರಿ, ಕಬಾಬ್, ಕಾಟನ್ ಕ್ಯಾಂಡಿಯನ್ನ ಬ್ಯಾನ್ ಮಾಡಲಾಯಿತು. ಇದರ ಬೆನ್ನಲ್ಲೇ ಈಗ ಇಡ್ಲಿ ಸರದಿ ಎನ್ನುವಂತೆ ಇಡ್ಲಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಇಡ್ಲಿಯಿಂದ ಬರುತ್ತಂತೆ ಡೆಡ್ಲಿ ಕ್ಯಾನ್ಸರ್. ಆಹಾರ ಇಲಾಖೆ ವರದಿಯಲ್ಲಿ ಸ್ಫೋಟಕ ಸತ್ಯ ಬಯಲಾಗಿದೆ. 35ಕ್ಕೂ ಹೆಚ್ಚು ಇಡ್ಲಿ ಸ್ಯಾಂಪಲ್ ಅನಾರೋಗ್ಯಕರ ಅಂತ ಸಾಬೀತಾಗಿದೆ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇಡ್ಲಿ ಬೇಯಿಸೋದಕ್ಕೆ ಪ್ಲಾಸ್ಟಿಕ್ ಬಳಕೆ ಆಗ್ತಾ ಇದೆ. ಇಡ್ಲಿ ಪ್ಲೇಟ್ನಲ್ಲಿ ಬಟ್ಟೆಯ ಬದಲಾಗಿ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದ್ದಾರೆ. ಸೊ ಬಿಸಿ ಶಾಖದಿಂದ ಕೆಮಿಕಲ್ ಹೊರ ಹಾಕುತ್ತೆ. ಪ್ಲಾಸ್ಟಿಕ್ ಕೆಮಿಕಲ್ ಮಿಶ್ರಿತ ಇಡ್ಲಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆಹಾರ ಇಲಾಖೆಯಿಂದ 500ಕ್ಕೂ ಹೆಚ್ಚು ಕಡೆಗಳಲ್ಲಿ ಸ್ಯಾಂಪಲ್ ಟೆಸ್ಟ್ ಆಗಿದೆ. ಸದ್ಯ 500 ಹೋಟೆಲ್ಗಳ ಪೈಕಿ 35 ಇಡ್ಲಿ ಸ್ಯಾಂಪಲ್ ಡೇಂಜರ್ ಅನ್ನೋದು ಸಾಬೀತಾಗಿದೆ. ಬಾಕಿ ಇಡ್ಲಿ ಸ್ಯಾಂಪಲ್ ವರದಿಗಾಗಿ ಆರೋಗ್ಯ ಇಲಾಖೆ ಕಾಯ್ತಾ ಇದೆ. ಇಡ್ಲಿ ಕೆಟ್ಟದಲ್ಲ. ಇಡ್ಲಿ ಮಾಡಬೇಕಾದಾಗ ಬಳಸುವಂಥ ಪೇಪರಲ್ಲಿ ಕ್ವಾಲಿಟಿ ಕಮ್ಮಿ ಇದ್ದಾಗ ಈ ಅಂಶಗಳನ್ನ ಯಾರು ಗಮನಿಸ್ತೀರಾ ಆ ಪೇಪರ್ನ ಪರ್ಚೇಸ್ ಮಾಡ್ತಾರೋ ಖಂಡಿತವಾಗೂ ಅಂಥ ಪೇಪರಿಂದ ಇಡ್ಲಿ ಕ್ವಾಲಿಟಿ ಕಮ್ಮಿ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಆ್ಯಂಡ್ ಅಂಥ ಇಡ್ಲಿನ ದಿನನಿತ್ಯ ಸೇವನೆ ಮಾಡಿದ್ರೆ ಖಂಡಿತವಾಗೂ ಅದು ನಮ್ಮ ದೇಹದ ಮೇಲೆ ಕ್ಯಾನ್ಸರ್ ತರೋ ಅಂಥ ಅಂಶಗಳು ಹೆಚ್ಚಾಗಿ ಆಗುತ್ತೆ. ಆ್ಯಂಡ್ ಒಂದೇ ಥರದ ಕ್ಯಾನ್ಸರ್ ಅಲ್ಲ, ಹಲವಾರು ಕ್ಯಾನ್ಸರ್ಗಳು ಕಾಣಿಸ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಈ ಪಾರ್ಚ್ಮೆಂಟ್ ಪೇಪರ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಪ್ಲಾಸ್ಟಿಕ್ ಕಂಟೆಂಟ್ ಇಲ್ಲ, PFAS ಕಾಂಪೊನೆಂಟ್ ಅಂತ. ಈ PFAS ಫ್ರೀ ಅಂತ ಪಾರ್ಚ್ಮೆಂಟ್ ಪೇಪರ್ ಮೇಲೆ ಇದ್ದರೆ ಖಂಡಿತವಾಗೂ ಅಂಥ ಪಾರ್ಚ್ಮೆಂಟ್ ಪೇಪರ್ನ ಯೂಸ್ ಮಾಡೋದ್ರಿಂದ ಯಾವುದೇ ಕಾಯಿಲೆಗಳಾಗಲಿ ಯಾವುದೇ ತೊಂದರೆಗಳಾಗಲಿ ಮನುಷ್ಯನಿಗೆ ಬರೋದಿಲ್ಲ. ಈ ಇಡ್ಲಿ ಬೇಯಿಸಬೇಕಾದಾಗ ಈ ಪಾರ್ಚ್ಮೆಂಟ್ ಪೇಪರ್ ಕ್ವಾಲಿಟಿ ಕಮ್ಮಿ ಇತ್ತು. ಸುಮಾರು 251 ಕಡೆ ಪರೀಕ್ಷೆ ಮಾಡಿದರೆ ಅದರಲ್ಲಿ 52 ಕಡೆ ಅಲ್ಲಿ ಈ ಪ್ಲಾಸ್ಟಿಕ್ಕನ್ನು ಉಪಯೋಗ ಮಾಡಿಕೊಂಡು ಇಡ್ಲಿಯನ್ನು ಏನದನ್ನು ಬೇಯಿಸುವಂಥದ್ದು ಆಗ್ತಾ ಇರತಕ್ಕಂಥದ್ದು ಇಡ್ಲಿ ತಯಾರಿಕೆ. ಅದು ಖಂಡಿತವಾಗಿಯೂ ಆರೋಗ್ಯಕ್ಕೆ ಹಾನಿಕಾರಿ. ಅದು ಉಪಯೋಗ ಮಾಡಬಾರ್ದು. ಪ್ಲಾಸ್ಟಿಕ್ಕಲ್ಲಿ ಕ್ಯಾನ್ಸರ್ ಬರುವಂಥ ಎಲ್ಲ ಅಂಶಗಳಿರುವಂಥ ಒಂದು ಪದಾರ್ಥ. ಅದು ಆಹಾರದ ಜೊತೆ ಅದು ಮಿಶ್ರಣ ಆದಾಗ ಇದು ಕೂಡ ಕಲುಷಿತ ಆಗ್ತದೆ. ಫೈನ್ಗಳನ್ನು ಕೇಸ್ಗಳನ್ನು ಬುಕ್ ಮಾಡ್ತಾ ಇದ್ದೀವಿ ಮತ್ತು ಉಳಿದಿದ್ದ ಕಡೆ ಎಲ್ಲರ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕನ್ನು ಇಡ್ಲಿ ತಯಾರಿಕೆಯಲ್ಲಿ ಉಪಯೋಗ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.